ಎಂ ಜಗದೀಶ್ ಅಂತ ಕರುನಾಡ ಸೇನೆ ಸಂಘಟನೆ ರಾಜ್ಯ ಉಪಾಧ್ಯಕ್ಷರು. ಇವತ್ತೇನು 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ವಿಚಾರವಾಗಿ ಏನು ಸಸ್ಯಾಹಾರ ಮಾಂಸಾಹಾರ ಅಂತಕ್ಕಂಥ ವಿಚಾರದಲ್ಲಿ ಇವತ್ತು ನಡೆದತಕ್ಕಂಥ ಗೊಂದಲಗಳು ಅದಕ್ಕೆ ತೆರೆ ಎಳಿಬೇಕು. ಊಟ ತನ್ನಿಚ್ಛೆ ನೋಟ ಪರರಿಚ್ಛೆ ಅಂತ. ಊಟ ಯಾವುದಾದ್ರು ಆಗಲಿ ಜನಕ್ಕೆ ಬೇಕೇ ಬೇಕು. ಮಾಂಸಾಹಾರ ತಿನ್ನೋರು ಮಾಂಸಾಹಾರ, ಸಸ್ಯಾಹಾರ ತಿನ್ನೋರು ಸಸ್ಯಾಹಾರ. ಈಗ ಕೆಲವು ವಿಚಾರಗಳಲ್ಲಿ ಕೆಲವು ಸಂದರ್ಭಗಳಲ್ಲಿ ಬೀಗ್ರೂಟ ಅಂತ ಮಾಡ್ತಾರೆ. ಅದರಲ್ಲಿ ಸಸ್ಯಾಹಾರನೂ ಇರ್ತದೆ, ಮಾಂಸಾಹಾರನೂ ಇರ್ತದೆ. ಯಾರ್ಯಾರಿಗೆ ಯಾವ್ದು ಬೇಕೋ ಅದು ತಿಂತಾರೆ. ಈಗ ಸಾಹಿತ್ಯ ಸಮ್ಮೇಳನ ಮಾಡ್ತಾ ಇರೋದು ಯಾರೊಬ್ಬರ ಸ್ವಂತ ದುಡ್ಡಿಂದಲ್ಲ, ಜನಗಳ ತೆರಿಗೆ ದುಡ್ಡಲ್ಲಿ ಸರ್ಕಾರ ಖರ್ಚು ಮಾಡಿ ಅದ್ಧೂರಿಯಾಗಿ ಸಾಹಿತ್ಯ ಸಮ್ಮೇಳನ ಮಾಡ್ತಾಯಿದೆ. ಹೊರಗಡೆ ಎಲ್ಲಿಂದನೂ ಬರ್ತಾರೆ ಜನ. ಮಂಡ್ಯ ಭಾಗದ ಜನನೇ ಬರೋಲ್ಲ, ಇಡೀ ರಾಜ್ಯಾದ್ಯಂತ ಉತ್ತರ ಕರ್ನಾಟಕದಿಂದ ಮತ್ತು ದಕ್ಷಿಣ ಕನ್ನಡ ಈ ಭಾಗದಿಂದ ಕೂಡ ಇಲ್ಲಿ ಮೈಸೂರು ಸುತ್ತಮುತ್ತ ಜನಗಳು ಕೂಡ ಅಲ್ಲಿಗೆ ಬರ್ತಾರೆ. ಯಾರ್ಯಾರಿಗೆ ಯಾವ್ದು ಇಚ್ಛೆ ಬರ್ತದೋ ಊಟ ಮಾಡ್ತಾರೆ. ನೀವು ಕೇವಲ ಮಾಂಸಾಹಾರ ಊಟ ಮಾಡೋದು ಅಥವಾ ಸಸ್ಯಾಹಾರ ಮಾಡೋದು ಅವೆಲ್ಲ ನಿರ್ಬಂಧನೆ ಬೇಡ. ಇದು ಸರ್ಕಾರ ಮಾಡ್ತಾಯಿರ್ತಕ್ಕಂಥದ್ದು ಯಾರೊಬ್ಬರ ಜೇಬಿಂದ ಮಾಡ್ತಾರೋಂಥ ಖರ್ಚಲ್ಲ. ಇದು ಸರ್ಕಾರ ಮಾಡ್ತಾಯಿರ್ತಕ್ಕಂಥದ್ದು ಸಾರ್ವಜನಿಕರಿಗೆ ಅನುಕೂಲಕ್ಕೆ ಮಾಡ್ತಾ ಇರೋದು. ಈ ನಾಡು ನುಡಿ ಜಲ ಭಾಷೆ ಈ ವಿಚಾರವಾಗಿ ಅಲ್ಲಿ ಸಾಹಿತ್ಯ ಸಮ್ಮೇಳನದಲ್ಲಿ ಒಂದು ಮಹತ್ವವಾದಂಥ ಕೆಲವೊಂದಷ್ಟು ತೀರ್ಮಾನಗಳಿರ್ತವೆ. ಅದು ಮಾಡುವಂಥ ಕಾರ್ಯಕ್ರಮ ಯಶಸ್ವಿಯಾಗಲಿ. ಊಟದ ವಿಚಾರ ಅಂತ ಬಂದಾಗ ನೋಟ ತನ್ನಿಚ್ಛೆ ಊಟ ತನ್ನಿಚ್ಛೆ ನೋಟ ಪರರಿಚ್ಛೆ ಅಂತ ಹೇಳಿ ಒಂದು ಗಾದೆ ಮಾತಿದೆ. ಅದರಂತೆ ಮಾಂಸಾಹಾರ ಕೂಡ ಮಾಡಲಿ, ಜನಕ್ಕೆ ಊಟ ಮಾಡಲಿ, ಸಂತೃಪ್ತಿಯಾಗಿ ಅವರು ಸಾಹಿತ್ಯ ಸಮ್ಮೇಳನ ಮುಗಿಸ್ಕೊಂಡು ಹೋಗಲಿ ಅಂತಕ್ಕಂಥದ್ದು ನನ್ನ ನಿಲುವು.